ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಲೈಫಲ್ಲಿ ಏನೇ ವಿಘ್ನಗಳಿದ್ರೂ ಎಲ್ಲ ದೂರ ಮಾಡಿ, ಎಲ್ಲ ಸಕ್ಸಸ್ ಸಿಗಲಿ, ಹ್ಯಾಪಿನೆಸ್ ಸಿಗಲಿ, ಮತ್ತು ಹೆಲ್ತ್ ಎಲ್ಲ ಚೆನ್ನಾಗಿರಲಿ ಅಂತ ದೇವರಲ್ಲಿ ಆಶಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಇವಾಗ ವಿವಿ ಮನೆಗೆ ಹೊಡ್ತಾ ಇದ್ದೀವಿ. ಅಲ್ಲಿ ಹಬ್ಬ ಮಾಡಿದ್ದಾರೆ ಮತ್ತು ಲಂಚ್ ಎಲ್ಲ ಅಲ್ಲೇನೆ ಇವತ್ತು. ಸೊ ಫಸ್ಟ್ ಆ್ಯಕ್ಚುಲಿ ಮನೆ ಹತ್ರ ಹೋಗಿ ವಿಂಧ್ಯ ವೃಂದನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಸೊ ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದು. ನಾನು ಎಲ್ಲ ಹಬ್ಬಗಳಲ್ಲೂ ಅಷ್ಟೇ ಸಿಂಪಲ್ಲಾಗೇ ಮಾಡ್ತೀನಿ. ಬಿಕಾಸ್ ನಾವು ವಿ ಮನೆಯಲ್ಲಿ ಮಾಡಿರ್ತಾರೆ, ಊರಲ್ಲಿ ನಮ್ಮ ಮನೆಯಲ್ಲಿ ಮಾಡಿರ್ತಾರಲ್ಲ. ಸೊ ನಾನು ಮತ್ತು ವಿ ಇರೋ ಮನೆಯಲ್ಲಿ ಯಾವಾಗಲೂ ಸಿಂಪಲ್ಲಾಗಿ ಇಟ್ಕೊಳ್ಳೋದಕ್ಕೆ ನೋಡ್ತೀನಿ. ಸೊ ಎಲ್ಲ ಕಡೆನೂ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ವಿ ಮನೆ ಹತ್ರ ಹೋಗಿ ನಮ್ಮ ಅತ್ತಿಗೆ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಆ್ಯಕ್ಚುಲಿ ನಂದು ಹಿಂದಿನ ವ್ಲಾಗಲ್ಲೂ ನೋಡಿದ್ದೀರಾ, ರಾಜರಾಜೇಶ್ವರಿ ನಗರಲ್ಲಿ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೋಗೋದು. ಸೊ ಯೂಶ್ವಲಿ ನಾನು ಗಣೇಶ ಹಬ್ಬ ಇರಲಿ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಅಲ್ಲೇ ಹೋಗ್ತೀನಿ. ಬಿಕಾಸ್ ಟೆಂಪಲ್ ತುಂಬ ಚೆನ್ನಾಗಿದೆಯಲ್ಲ, 3 ದೇವರು ಸಿಕ್ಬಿಡುತ್ತೆ. ಫಸ್ಟ್ ಗಣೇಶ, ನೆಕ್ಸ್ಟು ಶಿವನ ಟೆಂಪಲ್ಲು, ಅದಾದಮೇಲೆ ಷಣ್ಮುಖ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ ಅಲ್ಲೋದ್ರೆ, ಲೈಕ್ ಎಲ್ಲ ದೇವ್ರದ್ದು ದರ್ಶನ ಆಗುತ್ತೆ ಅಂತ. ಸೊ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಎಷ್ಟೊಂದು ಸಲ ಈ ಟೆಂಪಲಿಗೆ ಬಂದಿದ್ದೀನಿ. ನಮ್ಮ ಅತ್ತಿಗೆ ಮತ್ತೆ ವಿಂಧ್ಯ ವೃಂದಂ ಫಸ್ಟ್ ಟೈಮು. ಚೆನ್ನಾಗಿತ್ತ ಟೆಂಪಲ್? ಚೆನ್ನಾಗಿತ್ತು. ಇಲ್ಲೇ ಹೋಗ್ತಾ ಇದ್ವಿ, ಬಟ್ ಒಳಗಡೆ ಹೋಗೋಕ್ಕಾಗಿರ್ಲಿಲ್ಲ ಅಲ್ಲ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ವಿ ಮನೆಗೆ ಡೈರೆಕ್ಟಾಗಿ ಹೋದ್ವಿ. ಸೊ ಸ್ವೀಟ್ ತರಿಸಿದ್ದೆ ಹಬ್ಬಕ್ಕೆ ಅಂತ. ಸೊ ಎಲ್ರಿಗೂ ಸ್ವೀಟ್ ಕೊಡ್ತಾ ಇದ್ದೀನಿ. ಬಿಕಾಸ್ ಬೆಳಗ್ಗೆಯಿಂದ ಯಾರೂ ಏನೂ ತಿಂದಿರಲಿಲ್ಲ. ಸೊ ಹಬ್ಬ ಅಂದ್ರೇ ಅಲ್ವಾ, ಬೇಗ ಬೆಳಗ್ಗೆ ಎದ್ಬಿಟ್ಟು ಮನೆ ಕ್ಲೀನ್ ಮಾಡಿ ಪೂಜೆ ಮುಗಿಸೋ ಅಷ್ಟರಲ್ಲೇ ಟೈಮ್ ಆಗಿರುತ್ತೆ. ಅದ್ರ ನಡುವೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಒಟ್ಟಿಗೆ ದೇವಸ್ಥಾನದಿಂದ ಬಂದಮೇಲೆ ಲಂಚ್ ಮಾಡೋಣ ಅಂತ. ಸೊ ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಎಲ್ಲರೂ ಸ್ವೀಟ್ ತಿಂತಾ ಇದ್ದೀವಿ. ಮತ್ತು ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬಕ್ಕೆ ವಿ ಅವ್ರ ಅಕ್ಕನಿಗೆ, ಅಂದರೆ ನಮ್ಮ ಅತ್ತಿಗೆ ಮಕ್ಕಳಿಗೆ ಸ್ಮಾಲ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಲಂಚ್ ಕೂಡ ರೆಡಿ ಆಗಿತ್ತು. ಸೊ ನಮ್ಮ ಅತ್ತೆ ಅಂದರೆ ವಿ ಅವರ ಅಮ್ಮ ಫುಡ್ ರೆಡಿ ಮಾಡಿದ್ರು. ನಾವೆಲ್ಲರೂ ಊಟಕ್ಕೆ ಕೂತಿದ್ದೀವಿ. ಒಬ್ಬಟ್ಟು ನಮ್ಮ ಅತ್ತಿಗೆ ಸರ್ವ್ ಮಾಡ್ತಾ ಇದ್ದಾರೆ. ನಾವು 4 ಜನ ಮಾತ್ರ ತಿಂತಾ ಇರೋದು. ನಾನು ತಿಂತೀನಪ್ಪ ಒಡೆನ. ಸೊ ಹಬ್ಬಕ್ಕೆ ಅಂತ ನಮ್ಮ ಅತ್ತೆ ಹೋಳಿಗೆ ಮಾಡಿದ್ರು. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಹಬ್ಬದ ಊಟ ಅಂದ್ರೇನೆ ಇಷ್ಟ ಅಲ್ಲ ಎಲ್ರಿಗೂ. ಯಾವ ಫುಡ್ಡು ಏನು ಇಷ್ಟ? ನಿನ್ಗೇನು ಇಷ್ಟ ಆಯ್ತು ಬೇಬಿ? ಸೇಮ್, ನಂಗೂ ಮಸಾಲೆ ವಡೆ. ನಿಮಗೆ ವಿಂಧ್ಯ? ಒಬ್ಬಟ್ಟು ಇಷ್ಟ ಆಯ್ತಾ? ನಿಮ್ಗೆ ಏನು ಇಷ್ಟ ಆಯ್ತು? ನಿಮಗೆ ಕೇಳ್ತಾ ಇರೋದು. ಗೌರಿ ಹಬ್ಬ ಬಂತು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಬಾಗಿನ ಸಿಗುತ್ತೆ ಅಲ್ಲ ತವ್ರ ಮನೆಯಿಂದ. ಸೊ ನಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ರು ನನಗೆ ಬಾಗಿನ ಕೊಡೋದಕ್ಕೆ ಅಂತ. ಇದು ಆ್ಯಕ್ಚುಲಿ ಗೌರಿ ಗಣೇಶ ಹಬ್ಬಗಿಂತ ಮುಂಚೆ ಬಂದಿದ್ರು, ಒಂದು 2-3 ಡೇಸ್ ಬಿಫೋರ್ ಬಂದಿದ್ರು. ಸೊ ಹಬ್ಬ ದಿನ ಬರೋದಕ್ಕಾಗಲ್ಲ ಅಂತ. ಸೊ ನಮ್ಮಮ್ಮ ಇಲ್ಲಿ ನನಗೆ ಅರಿಶಿನ ಕುಂಕುಮ ಎಲ್ಲ ಹೂ ಎಲ್ಲ ಕೊಟ್ಬಿಟ್ಟು ಬಾಗಿನದ ಐಟಮ್ಸ್ ತಂದಿದ್ರಲ್ಲ ಅದನ್ನು ಕೊಡ್ತಾಯಿದ್ರು. ಆ್ಯಕ್ಚುಲಿ ಈ ಸಲ ನನಗೆ ಅಮೌಂಟ್ ಕೊಟ್ಟರು. ಸೊ ಏನು ಸ್ಯಾರಿ ತೊಗೊಂಬಂದಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋದಾಗ ಸ್ಯಾರಿ ತೊಗೊಂಬಂದಿದ್ವಲ್ಲ, ಮತ್ತೆ ಏನು ಸ್ಯಾರೀಸ್ ಎಲ್ಲ ಬೇಡ ಅಂತ ಹೇಳಿ ಜಸ್ಟ್ ಹಾಗೆ ದುಡ್ಡು ಇಸ್ಕೊಂಡೆ. ಬಿಕಾಸ್ ನನಗೇನು ಬೇಕೋ ಅದು ತೊಗೋಬೋದು ಅಂತ. ಸೊ ಈ ಸಲ ಊರಿಂದ ನನಗೆ ರವೆ ಉಂಡೆ ಮಾಡ್ಕೊಂಬಂದಿದ್ರು. ಜೊತೆಗೆ ತಿಪ್ಟೂರಲ್ಲಿ ಮಿಕ್ಸ್ಚರ್ ಸಿಗುತ್ತೆ. ಆ ಮಿಕ್ಸ್ಚರ್ ವಿವಿಗೆ ಅಂದರೆ ತುಂಬ ಇಷ್ಟ. ಯಾರು ಮಾಡಿದ್ದು ರವೆ ಉಂಡೆ ತೊಗೊಂಬಂದಿದ್ರು. ದಪ್ಪ ಕಟ್ಟಿದೆಯಲ್ಲ ಈ ಸಲ. ಸೊ ನಮ್ಮಪ್ಪ ಅಮ್ಮನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ವಿ. ಸಂಡೇ ಊರಿಗೆ ಹೋಗ್ತಾ ಇದ್ದಾರೆ. ಅವ್ರು ಬಂದರೆ ನಮ್ಮ ಮನೆಯಲ್ಲಿ 1 or 2 ಡೇಸ್ ಅಷ್ಟೇ ಇರೋದು, ಜಾಸ್ತಿ ದಿನ ಇರಲ್ಲ. ಇಲ್ಲಿ ಬೋರ್ ಆಗುತ್ತೆ ಅಂತ ಹೊರಟ್ಬಿಡ್ತಾರೆ. ಸೊ ಅದೇ ದಿನ ನಮ್ಮ ಮನೆ ಪಕ್ಕದ ಮನೆಯವ್ರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇಟ್ಕೊಂಡಿದ್ರು. ಸೊ ಅದು ನನ್ನನ್ನು ಇನ್ವೈಟ್ ಮಾಡಿದರು. ಸೊ ಕೃಷ್ಣ ಜನ್ಮಾಷ್ಟಮಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು ಪೂಜೆ. ತುಂಬ ಚೆನ್ನಾಗಿ ಕೃಷ್ಣನ ಕೂರಿಸಿದ್ರು. ಸೊ ನಾನು ನಮ್ಮ ಮನೆಯಲ್ಲಿ ಏನು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ. ಬಿಕಾಸ್ ಯೂಶ್ವಲಿ ಜಾಸ್ತಿ ಬ್ರಾಹ್ಮಿನ್ಸು ಅವರೆಲ್ಲ ಕೃಷ್ಣ ಜನ್ಮಾಷ್ಟಮಿ ಮಾಡೋದು. ಸೊ ನಮ್ಮ ಪಕ್ಕದ ಮನೆಯವರು ಎವ್ರಿ ಇಯರ್ ಮಾಡ್ತಾರೆ. ಸೊ ನನಗೆ ಯಾವಾಗ್ಲೂ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಸಿಗುತ್ತೆ ಅವ್ರು ಇನ್ವೈಟ್ ಮಾಡೋದ್ರಿಂದ. ಆ್ಯಕ್ಚುಲಿ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಹೋಗಬೇಕಾಗಿತ್ತು. ನನಗೆ ತುಂಬ ಆಸೆ ಇತ್ತು ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕಂತ. ನಂಗೆ ತುಂಬ ಫೀವರ್ ಇತ್ತು. ನನ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಫೀವರು. ನಮ್ಮ ನೈಬರಿಯವರು ಲತಾ ಅಂತ ಹೇಳಿ. ಸೊ ಇವ್ರು ಕೃಷ್ಣನ ಕೂರಿಸಿಟ್ಟು ಅರಿಶಿನ ಕುಂಕುಮಕ್ಕೆ ಬಂದಿದ್ದೆ. ಮತ್ತು ಇವ್ರ ಮನೆ ಸ್ಪೆಷಲ್ ಏನಂತಂದರೆ ಪ್ರತಿ ವರ್ಷನೂ ಒಂದೊಂದು ಕೃಷ್ಣ ಆ್ಯಡ್ ಆಗ್ತಾ ಇರ್ತಾರೆ. ಸೊ ನೋಡೋಣ ಯಾವ್ಯಾವ ಕೃಷ್ಣನ ಆ್ಯಡ್ ಮಾಡಿದ್ದಾರೆ ಯಾವ್ಯಾವ ಟೈಮಲ್ಲಿ ಅಂತ. ಕೃಷ್ಣನ ಫೋಟೋ ಹಬ್ಬಕ್ಕೆ ತೊಗೊಂಡಿದ್ದು
ಅದಾದ್ಮೇಲೆ ನನ್ನ ಮಗ ಹುಟ್ಟಿದ್ಮೇಲೆ ಇದು ನನ್ನ ಮಗ ಪ್ರೆಗ್ನೆಂಟ್ ಇದ್ದಾಗ ಇದು ತಗೊಂಡಿದ್ದು. ಆಮೇಲೆ ಅವ್ನು ಹುಟ್ಟಿದ್ಮೇಲೆ ಇದು ತೊಟ್ಲು ಕೃಷ್ಣ ತಗೊಂಡಿದ್ದು. ಹಾಗೆ ಪ್ರತಿ ವರ್ಷನೂ ಒಂದೊಂದು ಕೃಷ್ಣ 10 ವರ್ಷ ಆಯ್ತು. ಸೊ 10 ವರ್ಷಕ್ಕೆ 10 ಥರ ಕೃಷ್ಣಗಳಿದೆ. ಹ್ಯಾಪಿ. ನಿಮ್ಮ ಮನೆಯಲ್ಲೂ ಮುದ್ದು ಕೃಷ್ಣ ಇದ್ದಾನೆ ಒಬ್ಬ. ನಮ್ಮನೇಲಿ ಒಬ್ಬ ಇದ್ದಾನೆ, ಆದ್ರೆ ಅವ್ನು ಕೃಷ್ಣನ್ ಬಟ್ಟೆನೇ ಹಾಕೊಳ್ಳಲ್ಲ. ಅವನಿಗೇನೋ ಸಂಕೋಚ. ಸೈಲೆಂಟ್. ಇವಾಗ್ಲೂ ನಾವು ಬಂದಿದ್ದೀವಿ ಅಂತ ಒಳಗಡೆ ಇದ್ದಾನೆ, ಓದ್ತಾ ಇದ್ದಾನೆ. ಪೂಜೆ ಎಲ್ಲ ಮುಗಿಸಿದ್ಮೇಲೆ ಇನ್ನೇನು ಪ್ರಸಾದ ಟೈಮು. ಪ್ರಸಾದ ಅಂತೂ ತುಂಬ ಟೇಸ್ಟಿಯಾಗಿತ್ತು ಗೊತ್ತಾ. ಸೊ ಏನೇ ಆಗಲಿ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಮತ್ತು ಮನೇಲಿ ದೇವ್ರಿಗೆ ಅಂತ ಮಾಡಿದ್ದು ಎಷ್ಟು ಟೇಸ್ಟಿಯಾಗಿರುತ್ತಲ್ಲ. ನಾರ್ಮಲ್ ಟೈಮಲ್ಲಿ ಮಾಡಿದ್ರೆ ಆ ಟೇಸ್ಟೇ ಇರೋಲ್ಲ, ಬಟ್ ದೇವ್ರಿಗೆ ಅಂತ ಮಾಡಿದ್ದು ಏನೋ ಒಂಥರ ಸ್ಪೆಷಲ್ ಟೇಸ್ಟ್ ಇರುತ್ತೆ. ಸೊ ಇವರು ಕವಿತಾ ಅಂತ ಹೇಳಿ ನನ್ನ ನೈಬರು, ಅಂದರೆ ನಮ್ಮ ಮನೆ ನೆಕ್ಸ್ಟ್ ಫ್ಲೋರಲ್ಲಿ ಇದ್ದಾರೆ. ಸೊ ಯಾರ ಮನೇಲಾದರೂ ಈ ಥರ ಇವೆಂಟ್ ಆದರೆ ಎಲ್ಲರೂ ಸೇರಿ ಮಾತಾಡೋದು, ಇಲ್ಲ ಅಂತಂದರೆ ಒಬ್ರಿಗೊಬ್ರಿಗೆ ಟೈಮೇ ಸಿಗೋಲ್ಲ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಸೊ ನೆಕ್ಸ್ಟ್ ಡೇ ಡಿನ್ನರ್ಗೆ ನಾನು ವಿವಿ ಔಟ್ಸೈಡ್ ಹೋಗಿದ್ವಿ. ಅಂದರೆ ಮನೇಲಿ ಮಾಡೋದಕ್ಕೆ ಟಯರ್ಡ್ ಆಗಿತ್ತು, ಜ್ವರ ಫೀವರ್ ಇತ್ತಲ್ಲ, ಅವತ್ತು ಸ್ವಲ್ಪ ರೆಸ್ಟ್ ಮಾಡಿ ಸುಧಾರಿಸ್ಕೊಂಡಿದ್ದೆ. ಸೊ ಇನ್ನೇನು ಮನೇಲಿ ಮಾಡೋದು ಸುಸ್ತಾಗತ್ತೆ ಅಂತ ಈಚೆ ಹೋಗೋಣ ಅಂತ ಹೇಳಿದ್ರು ವಿವಿ. ಸೊ ಅದಕ್ಕೆ ನಾನು ವಿವಿ ಡಿನ್ನರ್ಗೆ ಔಟ್ಸೈಡ್ ಬಂದಿದ್ದೀವಿ. ನಮ್ಮ ಮನೆ ಹತ್ರ ರಜತಗಿರಿ ಅನ್ನೋ ರೆಸ್ಟೋರೆಂಟು ಹೊಸ್ದಾಗಿ ಓಪನ್, ಅಂದರೆ ಒಂದು 3 to 4 months ಆಗಿದೆ. ಯೂಶ್ವಲಿ ನಾವು ಕೃಷ್ಣಂಗೆ ಹೋಗ್ತೀವಿ ವೆಜ್ ಏನಾದರೂ ಇದ್ದರೆ, ಅಂದರೆ ಮಂಡೇಸ್ ಥರ್ಸ್ಡೇಸ್ ನಾವು ನಾನ್ ವೆಜ್ ತಿನ್ನಲ್ಲ, ಓನ್ಲಿ ವೆಜ್ ಅಷ್ಟೇ. ಮಂಡೇಸ್ ಥರ್ಸ್ಡೇಸ್ ಆವತ್ತಿನ ದಿನ ಮಾತ್ರ ವೆಜ್ ರೆಸ್ಟೋರೆಂಟಿಗೆ ಹೋಗೋದು. ಸೊ ನಾವಿಲ್ಲಿ ಒಂದು ಗೋಬಿ ಮಂಚೂರಿ ತೊಗೊಂಡಿದ್ವಿ, ನೂಡಲ್ಸ್ ತೊಗೊಂಡಿದ್ವಿ ಮತ್ತು ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ. ಆ್ಯಕ್ಚುಲಿ ರಜತಗಿರಿ ರೆಸ್ಟೋರೆಂಟಲ್ಲಿ ಫುಡ್ಡು ಚೆನ್ನಾಗಿರುತ್ತೆ. ವೆಜ್ ತಿನ್ನಬೇಕಂದ್ರೆ ನಾವು ಯೂಶ್ವಲಿ ಕೃಷ್ಣಂಗೆ ಹೋಗ್ತೀವಿ, ಇಲ್ಲ ರಜತಗಿರಿಗೆ ಹೋಗ್ತೀವಿ, ಯಾಕೆಂದರೆ ಫುಡ್ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸ್ ಕೂಡ ಅಲ್ಲ. ಸೊ ಲಾಸ್ಟಲ್ಲಿ ಐಸ್ ಕ್ರೀಮ್ ತಿಂದಲೇ ಬರೋಕ್ಕಾಗತ್ತಾ? ನನ್ನ ಫೇವ್ರೇಟ್ ಐಸ್ ಕ್ರೀಮು. ಜ್ವರ ಇರಲಿ, ನೆಗಡಿ ಇರಲಿ, ಕೆಮ್ಮಿರಲಿ, ನಾನಂತೂ ಐಸ್ ಕ್ರೀಮ್ ತಿನ್ನಲೇಬೇಕು, ಮಿಸ್ ಅಂತೂ ಮಾಡಲ್ಲ. ಸೊ ನೋಡಿದ್ರಲ್ಲ ನಾನು ಹೇಗೆ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿದೆ ಅಂತ. ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಹೇಳಬೇಕು, ನಾನು ಹಾಕಿದ ಸ್ಯಾರಿ ವೀಡಿಯೋದಲ್ಲಿ ನನಗೆ ಗೊತ್ತಿಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ, ಬಟ್ ರಿಯಲಾಗಿ ನೋಡಿದವರು ನಮ್ಮ ಅತ್ತಿಗೆ ಆಗಿರಲಿ ಮತ್ತು ನಮ್ಮ ಆಂಟಿ ಮತ್ತು ಎಲ್ಲರೂ ಅಷ್ಟೇ, ನನ್ನ ನೈಬರ್ಸು ಎಲ್ಲರೂ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ ಹೇಳ್ತಾಯಿದ್ರು. ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು. ಸೊ ನನಗೆ ಟೈಮ್ ಇರಲಿಲ್ಲ, ನನಗೆ ಅಷ್ಟು ಕರೆಕ್ಟಾಗಿ ಸ್ಯಾರಿ ಹಾಕೋಕ್ಕೆ ಬರಲ್ಲ, ಬಟ್ ಮ್ಯಾನೇಜ್ ಮಾಡ್ಕೊಳ್ಳೋ ಅಷ್ಟು ಹಾಕ್ಕೊತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗೂ ಕೂಡ ಅನ್ನಿಸ್ತು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸೋಣ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.